ಇವತ್ತು ಕೆಲ ಕೈ ಶಾಸಕರು ವಿದೇಶಕ್ಕೆ ಹಾರಲಿದ್ದಾರೆ. ಕಾಂಗ್ರೆಸ್ನ ಕೆಲ ಶಾಸಕರು ವಿದೇಶ ಪ್ರವಾಸ. ಆದರೆ ಈ ವಿದೇಶ ಪ್ರವಾಸ ಇದೆಯಲ್ಲ, ಇದು ಗೊಂದಲದ ಗೂಡಾಗಿದೆ ಕೈಪಾಳ್ಯದಲ್ಲಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಶಾಸಕರ ಪ್ರವಾಸ. 35 ಶಾಸಕರಲ್ಲಿ 24ರಿಂದ 25 ಶಾಸಕರು ತೆರಳೋ ಸಾಧ್ಯತೆ ಇದೆ. ಫೆಬ್ರವರಿ 17ರಿಂದ ಅಂದ್ರೆ ಇವತ್ತಿನಿಂದ ಮಾರ್ಚ್ 1ರವರೆಗೂ ಕೂಡ ಈ ಟೂರ್ ಪ್ಲಾನ್ ಮಾಡಲಾಗಿದೆ. ಮಧ್ಯರಾತ್ರಿ ವಿದೇಶ ಟೂರ್ ವಿಮಾನ ಟಿಕೆಟ್ ಬುಕ್ ಆಗಿದೆ. ರಾತ್ರಿ 8 ಗಂಟೆ ಹೊತ್ತಿಗೆ ವಿಮಾನ ನಿಲ್ದಾಣಕ್ಕೆ ಎಲ್ಲಾ ಶಾಸಕರು ಕೂಡ ಎಂಟ್ರಿಯನ್ನ ಕೊಡಲಿದ್ದಾರೆ. ಈಗಾಗಲೇ ಈ ಒಂದು ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಕಾಂಗ್ರೆಸ್ ನಾಯಕರಿಂದ ಪಾಸ್ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಅದಕ್ಕೆ ರಾಜಕೀಯ ಸ್ವರೂಪವನ್ನ ನೀಡಲಾಗ್ತಾ ಇದೆ. ಇನ್ನು ಕೆಲವರು ಖಾಸಗಿಯಾಗಿ ಅವರು ಹೋಗ್ತಾ ಇದ್ದಾರೆ. ಖಾಸಗಿ ಪ್ರವಾಸಕ್ಕೂ ಕೂಡ ಹೈಕಮಾಂಡ್ ಪರ್ಮಿಷನ್ ಏನಾದರೂ ಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದೇನು ಮೊದಲ ಸಲ ಹೋಗ್ತಿರೋದಲ್ಲ. ಈ ಹಿಂದೆಯೂ ಕೂಡ ಸ್ನೇಹಿತರು, ಒಡನಾಡಿಗಳು ಅಂತ ಅನ್ಕೊಂಡವರು ಪ್ಲಾನ್ ಮಾಡಿಕೊಂಡು ವಿದೇಶ ಟೂರ್ ಮಾಡುವುದು ಸರ್ವೇ ಸಾಮಾನ್ಯ. ಅದನ್ನ ಈ ನಾಯಕತ್ವ ಬದಲಾವಣೆಗೆ ತಳುಕು ಹಾಕಿ ಮಾತನಾಡಬಾರದು ಅಂತ ಹೇಳಿ ಒಂದಷ್ಟು ಮಂದಿ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಇದೀಗ ಸುಮಾರು 24ರಿಂದ 25 ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ. ಇನ್ನು ಶಾಸಕರ ವಿದೇಶ ಪ್ರವಾಸ ಇದೆಯಲ್ಲ, ಇದು ಲೋಕಲ್ ವಿಷಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ನಿರ್ಣಯ ತೆಗೆದುಕೊಳ್ಳುವ ಅವಕಾಶ ಇದೆ. ಅವರ ಪ್ರವಾಸದ ಬಗ್ಗೆ ನಾನು ಮಾತನಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದು. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ. ಇನ್ನು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ವೈಯಕ್ತಿಕ ಪ್ರವಾಸವೋ ಅಥವಾ ಯಾರಾದರೂ ಕಳಿಸ್ತಿದ್ದಾರೋ ನನಗೆ ಗೊತ್ತಿಲ್ಲ. ಕಳಿಸ್ತಾ ಇರೋರು ಉಂಟು, ಹೋಗೋರುಂಟು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದ ಕುರಿತು ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ನನಗೆ. ಮತ್ತೊಂದು ಕಡೆ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ನನಗೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಶಾಸಕರ ಪ್ರವಾಸದ ಬಗ್ಗೆ ನನಗೆ ಎಳ್ಳಷ್ಟು ಮಾಹಿತಿ ಇಲ್ಲ ಎಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ, ಬೆಳಗ್ಗೆಯಿಂದ ಕೆಲಸ TV ನೋಡಲಿಕ್ಕೆ ಭಾಳಷ್ಟು ಕಡಿಮೆ ಸಿಕ್ಕುತ್ತೆ. ಏನು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಇದ್ದಂಥ ಸಂದರ್ಭದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗೆ. ಇನ್ನು ವಿದೇಶ ಪ್ರವಾಸಕ್ಕೆ ನನಗೆ ಆಹ್ವಾನ ಇಲ್ಲ, ನನ್ನನ್ನು ಯಾರು ಕೂಡ ಕರೆದಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ನಾನು ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಮೆಚ್ಚಿನ ಶಾಸಕ. ಸಚಿವ ವೆಂಕಟೇಶ್ವರ ಸಾರಥ್ಯದಲ್ಲಿ ಶಾಸಕರು ಹೋಗ್ತಿದ್ದಾರೆ. ಇಲಾಖೆಯ ಪ್ರವಾಸಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಬೇರೆ ರೀತಿಯ ಬಣ್ಣ ಹಚ್ಚೋದು ಬೇಡ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ನಾನು ನನಗೆ ಕರೆದೂ ಇಲ್ಲ, ನನಗಂಥದ್ದು ಐಡಿಯಾ ಇಲ್ಲ. ಅವರು ವೆಟನರಿ ಮಿನಿಸ್ಟರ್ ಅವರು ಸಾರಥ್ಯದಲ್ಲಿ ಉತ್ತರ ಕರ್ನಾಟಕದ ಕೆಲವು MLAಗಳು ಹೋಗ್ತಿದ್ದಾರೆ. ನನಗೇನಂತ ಆಹ್ವಾನ ಇಲ್ಲ ಸರ್. ನನಗಂಥ ಗುಂಪುಗಾರಿಕೆ ಏನು ಗೊತ್ತಿಲ್ಲ ಸರ್. 20ಕ್ಕೂ ಹೆಚ್ಚು ಜನ ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ನನಗೆ ಗೊತ್ತಿಲ್ಲ. ಹಂಗಲ್ಲ, ಅದು ವೆಟನರಿ ಮಿನಿಸ್ಟ್ರು ಅಂದರೆ ಅವ್ರ ಡಿಪಾರ್ಟ್ಮೆಂಟಿಂದ ಅಧ್ಯಯನಕ್ಕೆ ಹೋಗ್ತಿರೋದು ಅನ್ನೋದು ಅಭಿಪ್ರಾಯ ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಇನ್ಕ್ಲೂಡಿಂಗ್ ಎಐಸಿಸಿ ಅಧ್ಯಕ್ಷರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನಾಗ್ತಿದೆ ಅಂತ ಈ ವಿದೇಶಿ ಪ್ರವಾಸ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ?
ಮಧುಶ್ರೀ, ಕಾಂಗ್ರೆಸ್ನ ಪಾಳೆಯ ಸಂಪೂರ್ಣವಾಗಿ ಗೊಂದಲದ ಗೂಡಾಗಿದೆ. ಇದೀಗ ಶಾಸಕರ ವಿದೇಶ ಪ್ರವಾಸ ವಿಚಾರ ಕೂಡ ಆ ಗೊಂದಲವನ್ನ ಮತ್ತಷ್ಟು ಹೆಚ್ಚಳ ಮಾಡ್ತಾ ಇದೆ. ಎಐಸಿಸಿಯಿಂದ ಹಿಡಿದು ಕರ್ನಾಟಕದ ರಾಜ್ಯ ಕಾಂಗ್ರೆಸ್ನ ಕೆಳಹಂತದ ನಾಯಕರ ತನಕ ಎಲ್ಲರೂ ಕೂಡ ಈ ಕಾಂಗ್ರೆಸ್ ಶಾಸಕರ ಪ್ರವಾಸದ ವಿಚಾರದಲ್ಲಿ ಸಾಕಷ್ಟು ಭಿನ್ನ ಭಿನ್ನ ಹೇಳಿಕೆಗಳನ್ನ ಕೊಟ್ಕೊಂಡೇ ಬಂದಿದ್ದಾರೆ. ಇವತ್ತು ರಾತ್ರಿ ಮಧ್ಯರಾತ್ರಿಯ ವೇಳೆಗೆ ಬಹುತೇಕ 20 ರಿಂದ 22 ಮಂದಿ ಶಾಸಕರು ಆಸ್ಟ್ರೇಲಿಯಾಗೆ ಪ್ರವಾಸ ಬೆಳೆಸುವಂತದ್ದು ಖಚಿತ ಆಗಿದೆ. 22 ಮಂದಿ ಶಾಸಕರ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಆದ್ರೆ ಅದರಲ್ಲಿ ಎಷ್ಟರ ಮಂದಿ ಮಾತ್ರ ಪ್ರವಾಸಕ್ಕೆ ಖಚಿತವಾಗಿ ಹೊರಡ್ತಾರೆ ಎನ್ನುವಂಥದ್ದನ್ನ ಏರ್ಪೋರ್ಟ್ ಬಳಿಯೇ ಎಲ್ಲರೂ ಸೇರಿದಾಗ ಗೊತ್ತಾಗಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಕೇಳಿ ಬರ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಕೆಲವೊಂದಿಷ್ಟು ಮಂದಿ ರಾಜ್ಯ ಕಾಂಗ್ರೆಸ್ನ ನಾಯಕರು ಶಾಸಕರ ಪ್ರವಾಸದ ವಿಚಾರವನ್ನ ಅವರ ಗಮನಕ್ಕೆ ತಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೇಟನ್ನ ಹಾಕಿದ್ದಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಲೋಕಲ್ ಇಶ್ಯೂವನ್ನ ಬಗೆಹರಿಸಬೇಕು ಮತ್ತು ಬಗೆಹರಿಸ್ತಾರೆ. ಯಾರೋ ಟೂರ್ಗೆ ಹೋದ್ರು, ಇನ್ಯಾರೋ ಪ್ರವಾಸಕ್ಕೆ ಹೋದ್ರು ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದ್ರೆ ಸರಿ ಇರೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ಶಾಸಕರ ಪ್ರವಾಸದ ವಿಚಾರ ಯಾರ ಸ್ಪಾನ್ಸರ್, ಯಾರು ಅವ್ರನ್ನ ಕಳಿಸ್ತಿದಾರೋ ಅದೆಲ್ಲವೂ ಕೂಡ ನನಗೆ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಗೊತ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರವಾಸದ ಹಿಂದೆ ಯಾರದ್ದೋ ಒಂದು ಪ್ರಾಯೋಜಕತ್ವ ಇದೆ ಅನ್ನುವಂಥದ್ದು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂತ ವಿಚಾರ. ಒಬ್ಬ ಪಕ್ಷದ ಅಧ್ಯಕ್ಷರಿಗೂ ಕೂಡ ಮಾಹಿತಿ ಇಲ್ಲದೇನೆ 20-22ಕ್ಕೂ ಹೆಚ್ಚು ಮಂದಿ ಶಾಸಕರು ವಿದೇಶ ಪ್ರವಾಸವನ್ನ 10-12 ದಿನಗಳ ಕಾಲ ಹೋಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಕಾಂಗ್ರೆಸ್ನ ಗೊಂದಲಗಳು ಯಾವ ದಿಕ್ಕಿಗೆ ತಿರುಕೊಳ್ತಾ ಇದೆ ಅನ್ನೋದರ ಒಂದು ಸಣ್ಣ ಉದಾಹರಣೆ ಆಗುತ್ತೆ. ಸದ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನ ಪಾಳೆಯ ಒಂದು ರೀತಿಯಲ್ಲಿ ಇಬ್ಬಾಗ ಆಗೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರು ಈಗ ವಿದೇಶಕ್ಕೆ ಹೋಗ್ತಿರುವಂತದ್ರಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಕೆಲವೊಂದಿಷ್ಟು ಮಂದಿ ಹೈಕಮಾಂಡ್ಗೆ ಹತ್ತಿರವಾದಂತಹ ಶಾಸಕರು ಕೂಡ ಈ ವಿದೇಶ ಪ್ರವಾಸದ ಪಟ್ಟಿಯಲ್ಲಿ ಇದ್ದಾರೆ. ಹಾಗಿದ್ರೆ ಈ ವಿದೇಶ ಪ್ರವಾಸದ ಮೂಲಕ ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದಾರಾ ಅಥವಾ ಕೇವಲ ವೈಯಕ್ತಿಕ ದುಡ್ಡು, ವೈಯಕ್ತಿಕ ಹಿತಾಸಕ್ತಿಯ ಕಾರಣಕ್ಕೋಸ್ಕರ ಮಾತ್ರ ಈ ವಿದೇಶ ಪ್ರವಾಸ ಇದೆಯಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ. ಆದ್ರೆ ಗೊಂದಲದ ಗೂಡಾಗಿರುವಂತಹ ಕಾಂಗ್ರೆಸ್ನ ಪಾಳೆಯದಲ್ಲಿ ಈ ವಿದೇಶ ಪ್ರವಾಸ ಮತ್ತಷ್ಟು ಗೊಂದಲವನ್ನ ಹೆಚ್ಚಳ ಮಾಡ್ತಾ ಇದೆ ಹೊರತು ತಣ್ಣಗೊಳಿಸುವಂತ ಕೆಲಸವಂತೂ ಖಂಡಿತವಾಗಿಯೂ ಆಗ್ತಾ ಇಲ್ಲ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.